ಆ ಜನರದ್ದೇನ್ ಪರಿಸ್ಥಿತಿ? ಅವಳಿದ್ದಾಳಲ್ವಾ ನಮ್ಮವ್ವ. ಗುಂಡ್ಲುಪೇಟೆ ತಾಲೂಕಿನ ಹಸಗೂಲಿ ಎಂದಾಕ್ಷಣ ನೆನಪಾಗುವುದು ಮಾರವ್ವ ಅಂದರೆ ಶ್ರೀ ಅಲ್ಲಹಳ್ಳಿ ಪಾರ್ವತಾಂಬೆ ದೇವಿಯ ಜಾತ್ರೆ. ತಾಲೂಕಿನ ದೊಡ್ಡ ಜಾತ್ರೆ ಎಂದು ಪ್ರಸಿದ್ಧಿ. ಈಗ ಆ ತಾಯಿಯ ನೂತನ ಭವ್ಯ ದೇವಾಲಯ ಲೋಕಾರ್ಪಣೆಗೊಳ್ಳುವ ಸಮಯ. ಗ್ರಾಮದಲ್ಲಿ ಫೆಬ್ರವರಿ 2ರಿಂದ ಫೆಬ್ರವರಿ 10ರವರೆಗೆ ಶ್ರೀ ಅಲ್ಲಹಳ್ಳಿ ಪಾರ್ವತಾಂಬೆ ದೇವಸ್ಥಾನ ಲೋಕಾರ್ಪಣೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಲಿದೆ. ಫೆಬ್ರವರಿ 2ರಂದು ಗ್ರಾಮದ ಬೀದಿಗಳಲ್ಲಿ ದೇವಿಯ ರಥ ಸಾಗಿ ಬಂದು ಫೆಬ್ರವರಿ 10ರವರೆಗೆ ವಿವಿಧ ಪೂಜಾ ಕಾರ್ಯಕ್ರಮಗಳು, ಭಜನೆ ನಡೆಯಲಿದ್ದು ಫೆಬ್ರವರಿ 10ರಂದು ದೇವಸ್ಥಾನ ಲೋಕಾರ್ಪಣೆಯಾಗಲಿದೆ. ಈ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ಧಾರ್ಮಿಕ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಹರಗುರು ಚರಮೂರ್ತಿಗಳು, ರಾಜಕೀಯ ವಲಯದ ಗಣ್ಯರು ಭಾಗಿಯಾಗಲಿದ್ದಾರೆ. ಕೈ ಬಿದ್ದ ನೋಡಿ ಅಂದ್ರೆ ಕೈಯೆಲ್ಲ ಅದು ಯಾವ ಇದು ಮಂಜಾ ಈ ದೇವಾಲಯವನ್ನ ನಿರ್ಮಾಣ ಮಾಡಲು ನಾವು ಕಲ್ಲಿನಲ್ಲೇ ಮಾಡಬೇಕು ಅಂತ ಇದ್ವಿ. ಕಲ್ಲು ದೇವಾಲಯ ಕಟ್ಟೋದು ಶಿಲ್ಪಿಗಳು ಎಲ್ಲಿ ಹುಡುಕೋದು ಅಂತ ನಾವು ಹುಡುಕೊಂಡು ಹೋಗುವಾಗ ನಾವು ದಾರಿ ಉದ್ದಕ್ಕೂ ಕಲ್ಲಿನ ದೇವಾಲಯಗಳನ್ನು ನೋಡ್ಕೊಂಡು ಹೋದ್ವಿ. ಅಲ್ಲಿ ಒಂದು ಸರಗೂರು ಮಠ ಅಂತ ಇದೆ. ಆ ಸ್ವಾಮೀಜಿಗಳು ಅನಿವಾರ್ಯ ಕಾರಣ ಪಾರ್ವತಿನೇ ನಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸಿದ್ದಾಳೆ. ಅಲ್ಲಿ ಇಳಿದು ಒಂಚೂರು ಕಾಫಿ ಕುಡಿದು ಮಠದಲ್ಲಿ ಹೋಗಿ ಸ್ವಾಮೀಜಿಗಳು ನೋಡೋಗೋಣ ಅಂತ ಅವರು ನಮಗೆ ಒಂದು ಸಲಹೆ ಕೊಟ್ಟರು. ನೀವು ಎಲ್ಲೂ ನೋಡೋದು ಬೇಡ, ಬೆಂಗಳೂರಿಗೆ ಹೋಗಿ ಒಂದು ಅಲಂಕಾರ ಗ್ರಾನೈಟ್ ಅಂತಿದೆ, ಅಲ್ಲಿ ಹೋಗಿ ಮಹೇಶ್ ಮತ್ತು ಸೋಮಶೇಖರ್ ಅಂತಿದ್ದಾರೆ, ಅವ್ರನ್ನ ಭೇಟಿ ಮಾಡಿ ಅವರು ಬೇಕಾದಷ್ಟು ಕಲ್ಲು ದೇವಾಲಯಗಳನ್ನು ಕಟ್ಟಿದ್ದಾರೆ ಅಂತ ಒಂದು ಮಾರ್ಗದರ್ಶನವನ್ನು ನೀಡಿದ್ರು. ಆ ಒಂದು ಹಂತದಲ್ಲಿ ನಾವು ಅವುಗಳನ್ನ ಅಲ್ಲಿ ಹೋಗಿ ನಾವು ನೋಡುವಾಗ ಅಲ್ಲಿ ನಮಗೆ ಒಳ್ಳೆ ಶಿಲ್ಪಿಗಳು ಸಿಕ್ಕಿದ್ರು. ಅವರು ಶಿಲ್ಪಿಗಳು ಈ ದೇವಾಲಯವನ್ನು ಕಟ್ಟುವಾಗ ಯಾವುದೇ ಒಂದು ಇದಿಲ್ಲದೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮಡಿ ಮಾಡಿ ಅಲ್ಲಿಂದ ಎಲ್ಲ ಕಲ್ಲುಗಳನ್ನು ಸರಿಪಡಿಸ್ಕೊಂಡು ಬಂದು 90% ಅಲ್ಲಿ ಕಲ್ಲನ್ನು ಎಲ್ಲೆಲ್ಲಿ ಕೂರಿಸ್ಬೇಕು, ಹೇಗೆ ಮಾಡಬೇಕು ಅಂತ ಒಂದು ಅಳತೆ ಪ್ರಕಾರ ಅಲ್ಲಿ ರೆಡಿ ಮಾಡ್ಕೊಂಡ್ಬಂದು ಉಳಿದಿರ್ತಕ್ಕಂಥ ಒಂದು 10%ನ್ನು ಈ ಒಂದು ಸ್ಥಳದಲ್ಲಿ ಬಂದು ಮಾಡಿಕೊಂಡು ಜೋಡಿಸ್ತಾ ಇದ್ದರು. ಅದು ಒಂದು ನಮಗೆ ಆ ದೇವತೆ ನಾವು ಎಲ್ಲೋದ್ರೂ ಸಹ ಒಂದು ಒಳ್ಳೆ ಜನರನ್ನೇ ನಮಗೆ ದೊರಕಿಸ್ಕೊಡ್ತಕ್ಕಂಥ ಒಂದು ಅವಕಾಶ ಆಗ್ತದೆ. ಕಾಡಿನಲ್ಲಿ ಹೋದ್ರೂ ಒಂದು ಆನೆ ಕಾಣಂಗಿಲ್ಲ, ಒಂದು ಹುಲಿ ಕಾಣಂಗಿಲ್ಲ. ಅಷ್ಟೊಂದು ಬಂಡೀಪುರದಲ್ಲಿ ದೊಡ್ಡ ಕಾಡು ಅದು. ಆ ಕಾಡಿನೊಳಗಡೆ ಆನೆ, ಹುಲಿ, ಚಿರತೆಗಳು ಬೇಕಾದಷ್ಟಿದೆ. ಯಾವುದೇ ಕಾರಣದೆ ಭಕ್ತಾದಿಗಳಿಗೆ ತಮ್ಮ ದರ್ಶನವನ್ನು ಮಾಡಿ ಕಳಿಸ್ತಾಳೆ. ಭಕ್ತಾದಿಗಳು ಕೇಳಿದ ಬಯಕೆಗಳನ್ನು, ತನ್ನ ಕಷ್ಟಗಳನ್ನು ನಿವಾರಣೆ ಮಾಡ್ತಾಳೆ. ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಈ ಅಮ್ಮನಿಗೆ ಭಕ್ತರು ತುಂಬ ಇದ್ದಾರೆ. ನಮ್ಮೂರಿನಲ್ಲಿ ಒಂದು ಕಲ್ಲಿನ ದೇವಾಲಯವನ್ನು ನಿರ್ಮಾಣ ಮಾಡಿದ್ದೀವಿ. ಕಾಡಿನಿಂದ ಅವಳನ್ನು ಕರ್ಕೊಂಡ್ಬಂದು ಕಲ್ಲಿನ ದೇವಾಲಯದೊಳಗೆ ಅವಳನ್ನು ಪ್ರತಿಷ್ಠಾಪನೆ ಮಾಡ್ತೀವಿ. ಆ ಒಂದು ಹಂತದಲ್ಲಿ ನಾವು ಇವತ್ತು ಒಂದು ಹೊಂದಾಣಿಕೆ ಇದೆ. ಇಲ್ಲಿ 2 ಪಕ್ಷಗಳಿದ್ರೂ ಸಹ ಪಕ್ಷ ಅತೀತವಾಗಿ ನಾವು ಈ ಒಂದು ಪಾರ್ವತಿ ಹಬ್ಬದಲ್ಲಿ ಆಗಲಿ ಅಥವಾ ಜಾತ್ರೆಯಲ್ಲಾಗಲಿ ದೇವಾಲಯ ನಿರ್ಮಾಣ ಮಾಡುವಾಗಲಿ ಒಬ್ಬರೊಬ್ಬರನ್ನು ಅನುಸರಿಸ್ಕೊಂಡು ನಾವು ಈ ದೇವಾಲಯದ ಒಂದು ಲೋಕಾರ್ಪಣೆಗೊಳ್ಳೋದಕ್ಕೆ ಹೊಂದಾಣಿಕೆಯಿಂದ ಒಂದು ಹೆಚ್ಚಿನ ಬೆಳವಣಿಗೆ ಆಗಲಿ, ಹೆಚ್ಚಿನ ರೀತಿಯಲ್ಲಿ ಈ ದೇವಿಯ ಒಂದು ಹೆಸರು
ಮತ್ತು ಹಾಗೂ ಅದರ ಒಂದು ಶಕ್ತಿ ನಾವು ಮೀರಿ ಹೋಗುವಂಥ ಸ್ಥಿತಿನಲ್ಲಿಲ್ಲ. ಹಾಗಾಗಿ ಎಲ್ಲ ನಿಧಾನದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಯಶಸ್ವಿ ಆಗ್ತಾ ಇದೆ. ಮುಂದಿನ ತಿಂಗಳು 10ನೇ ತಾರೀಕು ಆ ಒಂದು ಶುಭ ದಿನದಲ್ಲಿ, ಅವತ್ತು ಸೋಮವಾರವಿದೆ, ಆ ಸೋಮವಾರದ ದಿನ ಬೆಳಗ್ಗೆ 7 ಗಂಟೆ 6ರಿಂದ 7 ಗಂಟೆಗೆ ಪ್ರಾಣ ಪ್ರತಿಷ್ಠಾಪನೆ ಆಗ್ತದೆ. 7ರಿಂದ 7ವರೆಗೆ ಕಳಸಾರೋಹಣವಾಗುತ್ತೆ. ಮತ್ತು 10ವರೆಗೆ ಧಾರ್ಮಿಕ ಸಭೆ ಆಗುತ್ತೆ. ಬೆಳಿಗ್ಗೆ ತಿಂಡಿ ಇರ್ತದೆ, ಮಧ್ಯಾಹ್ನ ಊಟ ಇರ್ತದೆ. ಮತ್ತು ಇಲ್ಲಿ 9 ದಿನಗಳು ಸತತವಾಗಿ ಪೂಜೆಯನ್ನು ಇಟ್ಕೊಂಡಿದ್ದೀವಿ. 2ನೇ ತಾರೀಕಿನಿಂದ 9ನೇ ತಾರೀಕು ರಾತ್ರಿ ತನಕ, ಪುನಃ ಬೆಳಿಗ್ಗೆ 10ನೇ ತಾರೀಕು ಬೆಳಿಗ್ಗೆ 7:30 ತನಕ ಒಂದು ಅಮೃತ ಗಳಿಗೆಯಲ್ಲಿ ಅವಳ ಪ್ರತಿಷ್ಠಾಪನೆಯನ್ನು ಮಾಡೋದಕ್ಕೆ ಬರ್ಕೊಂಡಿದ್ದೀವಿ. 7ನೇ ತಾರೀಕಿನಿಂದ ನಾವು 2ನೇ ತಾರೀಕು ದೇವಿಯನ್ನು ನಾವು ರಥದಲ್ಲಿ ಕೂರಿಸಿ ಊರಿನ ಪ್ರಮುಖ ಬೀದಿಗಳಲ್ಲಿ ಸತ್ತಿಗೆ, ಸುರಿಪಾನಿ ಮತ್ತು ಓಲಗ, ತಮಟೆ, ಕಾಸದೊಂದಿಗೆ 108 ಕಳಸಗಳು, ಅಂದರೆ 9 ನದಿ ನೀರುಗಳನ್ನು ತಂದು ಆ ಕಳಸದಲ್ಲಿ ನೀರನ್ನು ಹಾಕ್ಕೊಂಡಿದ್ದೀವಿ. ಯಾಕೆ ಅಂತಂದರೆ ಅದು ಕಳಸಾರೋಹಣ ಆದಮೇಲೆ ಆ 9 ನದಿಗಳ ನೀರಿನ ಒಂದು ಕಳಸಾರೋಹಣಕ್ಕೆ ಸ್ಪರ್ಶವಾಗಲಿ ಅಂತ ಹೇಳಿ ಆ 9 ನದಿಗಳ ನೀರನ್ನು ತಂದು ಆ 108 ಬಿಂದಿಗೆಗಳಲ್ಲಿ 108 ಮುತ್ತೈದೆಯರು ಬೀದಿಗಳಲ್ಲಿ ತಾಯಿ ದೇವಿಯು ರಥದಲ್ಲಿ ಕುಳಿತು ಪುರಪ್ರವೇಶ ಮಾಡುವಾಗ ಅವರು ಮುಂದೆ ಹೋಗ್ತಕ್ಕಂಥ ಒಂದು ವಿಚಾರ ಇದೆ ಅನ್ನುವ ಒಂದು ಹಂತದಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಅಡಿನಲ್ಲಿ ಸತತವಾಗಿ 2ನೇ ತಾರೀಕಿನಿಂದ 8ನೇ ತಾರೀಕಿನವರೆಗೆ ಪೂಜಾ ಕಾರ್ಯಕ್ರಮಗಳು ಮುಗಿದು 9ನೇ ತಾರೀಕು ಪ್ರತಿಷ್ಠಾಪನೆಗೊಳ್ತಾಳೆ. 2ನೇ ತಾರೀಕು ಮಧ್ಯಾಹ್ನ ತಾಯಿ ಎಲ್ಲ ಪುರಪ್ರವೇಶ ಮಾಡಿ ತಾನು ಜಲವಾಸಕ್ಕೆ ಬರ್ತಾಳೆ. ಪುನಃ ಮಾರನೆಗೆ ಕ್ಷೀರವಾಸ ಆಗುತ್ತೆ, ನಂತರ ಧಾನ್ಯವಾಸ ಆಗುತ್ತೆ, ಮತ್ತು ಪುಷ್ಪವಾಸ ಆಗುತ್ತೆ, ಚಿತ್ರಪಟವಾಸ ಮತ್ತು ವಸ್ತ್ರವಾಸ, ದ್ರವ್ಯವಾಸಗಳು. ಕೊನೆಯ ದಿನದಲ್ಲಿ ಅವಳು ಶಯನವಾಸಕ್ಕೆ ಬಂದು ಹಿಂದ್ಗಡೆ ಆ ತೊಟ್ಲು ಇದೆ, ಆ ತೊಟ್ಟಲ್ಲಿ ಶಯನವಾಸದಲ್ಲಿ ಅವಳನ್ನು ಮಲಗಿಸಿ ರಾತ್ರಿ 1:30 ಗಂಟೆಯಲ್ಲಿ ಅವಳು ಎಚ್ಚರಗೊಳಿಸಿ ಮತ್ತೆ ಅವಳಿಗೆ ಸ್ನಾನವನ್ನು ಮಾಡಿ ಪ್ರತಿಷ್ಠಾಪನಾ ಸ್ಥಳಕ್ಕೆ ದೇವಾಲಯದ ಒಳಗಡೆ ತಗೊಂಡೋಗ್ತೀವಿ. ದೇವಾಲಯ ಬೆಳಗ್ಗೆ ವಿಧಿಯುಕ್ತವಾಗಿ ಶ್ರೀಚಕ್ರವನ್ನು ಹಾಕಿ ಅವಳ ಕೆಳಗಡೆ ಶ್ರೀಚಕ್ರಕ್ಕೆ 21 ಮಂಗಳಕರವಾದ ಶುಭ ವಸ್ತುಗಳನ್ನು ಅಲ್ಲಿ ಇಟ್ಟು ಶ್ರೀಚಕ್ರವನ್ನು ಪೂಜಿಸಿ ಅದರ ಮೇಲೆ ಪಾರ್ವತಾಂಬ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ನಾನು ಹಂಚಿಕೊಂಡು ಒಡೆದು ಮೂಡಿ ತನಗೆ ಹಸುವಾಗಿದೆ, ತನ್ನ ಮನೆಯ ಗೋವಿನ ಹಾಲನ್ನು ಬಯಸಿ ಅವರ ಮನೆಯ ಗೋವು ಹೋಗಿ ಆ ಸ್ಥಳದಲ್ಲಿ ಹಾಲು ಹಿಂಡುವುದು, ಮನೆಗೆ ಬಂದು ರಕ್ತ ಕರೆಯುವುದು, ಈ ರೀತಿಯಾಗಿ ನಡೆಯುತ್ತಿರುವಾಗ ಕುಟುಂಬದವರು ಹಸುವನ್ನು ಗಮನಿಸಿ ಅದರ ಹಿಂದೆ ಹೋಗಿ ನೋಡಿದಾಗ ಅಲ್ಲಿ ಒಂದು ಲಿಂಗ ಕಾಣಿಸುತ್ತದೆ. ಆಗ ಅದನ್ನು ಏನು ವಿಶೇಷವಿರಬಹುದು ಎಂದು ಮನೆಯವರು ಬರ್ತಾರೆ. ಮತ್ತು ರಾತ್ರಿ ವೇಳೆಯಲ್ಲಿ ಅವರ ತಂದೆಯಾದ ಮಲೆಯಪ್ಪನವರಿಗೆ ಕನಸು ಬಿಡ್ತದೆ. ಆ ಕನಸಿನಲ್ಲಿ ನಾನು ನಿಮ್ಮ ಮಗಳು ಮಾದೇವಿ, ನಾನು ಇಲ್ಲಿ ಐಕ್ಯವಾಗಿದ್ದೇನೆ, ನಾನು ಇಲ್ಲಿ ಒಡೆದು ಮೂಡಿದ್ದೇನೆ, ನನಗೆ ಹಸುವಾಯಿತು, ನನ್ನ ಮನೆಯ ಗೋವಿನ ಹಾಲನ್ನು ನಾನು ಬಯಸಿ ನಾನು ಹಾಲು ಕುಡಿದು ಇವಾಗ ನನ್ನ ಹಸು ಹಿಂಗಿದೆ. ಹಾಗಾಗಿ ಈ ಸ್ಥಳಕ್ಕೆ ಬಂದು ನೀವು ನನ್ನನ್ನು ನೋಡಿ ಇಲ್ಲಿ ನನಗೆ ಒಂದೇ ದಿನದಲ್ಲಿ 1 ಅಂಕಣ ಮನೆಯನ್ನು ನಿರ್ಮಾಣ ಮಾಡಿ ಕೊಡಬೇಕೆಂದು ಆ ಒಂದು ಮಗಳು ಮಾದೇವಿ ಕನಸಿನಲ್ಲಿ ಕಾಣಿಸುತ್ತಾರೆ. ಅದೇ ರೀತಿಯಾಗಿ ತಂದೆ ಮನೆಯಪ್ಪನವರು ಗ್ರಾಮಕ್ಕೆ ವಿಚಾರವನ್ನು ತಿಳಿಸಿ ತಾವು ಆ ಸ್ಥಳಕ್ಕೆ ಹೋಗಿ ಒಂದೇ ದಿನದಲ್ಲಿ 1 ಅಂಕಣ ಮನೆಯನ್ನು ನಿರ್ಮಾಣ ಮಾಡುತ್ತಾರೆ. ಇವತ್ತು ಅದನ್ನು ಇಲ್ಲಿಂದ 21 ಕಿಲೋಮೀಟರ್ ದೂರದಲ್ಲಿ ಬಂಡೀಪುರ ಅರಣ್ಯ ಪ್ರದೇಶದಲ್ಲಿದೆ. ಅಕ್ಕಪಕ್ಕದ ಗ್ರಾಮದವರು ಅದನ್ನು ಮಾರಿಗುಡಿ ಅಂತ ಕರೀತಾ ಇದ್ದರು. ಅದು ಮಾರಿಗುಡಿಯಲ್ಲ. 1965ರಲ್ಲಿ ಸೋಮಳ್ಳಿ ವೀರಸಿಂಹಾಸನ ಶಿಲಾಮಠದ ಅಧ್ಯಕ್ಷರಾಗಿರ್ತಕ್ಕಂಥ ಲಿಂಗೈಕ್ಯ ಶ್ರೀ ಸಿದ್ಧಮಲ್ಲಿಕಾರ್ಜುನ ಸ್ವಾಮೀಜಿಗಳವರು ನಮ್ಮ ಗ್ರಾಮದವರ ಭೇಟಿ ಮಾಡಿ ಜಾತ್ರೆ ನಡೆಯುವ ಸ್ಥಳದಲ್ಲಿ ಬಂದು ಆ ಜಾತ್ರೆಯನ್ನು ನೋಡಿದಾಗ ಇವಳು ಮಾದೇವಿಯಲ್ಲ, ಮಾರಿಯಲ್ಲ, ಇವಳು ಮಹಾಪಾರ್ವತಾಂಬೆ ಅಂತ ಹೇಳಿ ಅವತ್ತು ಆ ದೇವಿಗೆ ಲಿಂಗ ಧಾರಣೆಯನ್ನು ಮಾಡ್ತಾರೆ. ಅಲ್ಲಿಂದ ಈಚೆಗೆ 1965ರಿಂದ ಈಚೆಗೆ ಹಸುಗೂಲಿ ಗ್ರಾಮದಲ್ಲಿ ಆ ದೇವಿಯು ಮಹಾಪಾರ್ವತಾಂಬೆಯಾಗಿ ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ಅಥವಾ ಡಿಸೆಂಬರ್ ತಿಂಗಳಲ್ಲಿ 3ನೇ ಕಾರ್ತಿಕ ಸೋಮವಾರ ಬುಧವಾರ ತನ್ನ ಒಂದು ಜಾತ್ರೆಯನ್ನು ಮಾಡಿಸಿಕೊಳ್ಳುವ ಪದ್ಧತಿ ಬಂದಿದೆ. ಇವಳೊಬ್ಬ ಶಕ್ತಿ ದೇವತೆ ಅನ್ನುವುದು ಎಲ್ಲರಿಗೂ ತಿಳಿದಂಥ ವಿಚಾರವಾಗಿದ್ದು
ಇವಳ ಮನೆಯಲ್ಲಿಯೇ ಅವಳ ಒಡವೆ ಅವಳ ವಿಗ್ರಹಗಳನ್ನು ಇಟ್ಟು ಇಲ್ಲಿಯ ತನಕ ಪೂಜೆ ಮಾಡಿದ್ದು. ಈಗ ಅವಳಿಗಾಗಿ ಯಾರು ಬಂದು ಭಕ್ತಾದಿಗಳು ಕೇಳಿದ್ದಾರೆ, ಇಲ್ಲಿ ನಮ್ಮಲ್ಲಿ ದೇವಾಲಯ ಇಲ್ಲ, ದೇವಾಲಯ ಎಲ್ಲಿ ಅಂತಿದ್ರು. ಏನೋ ಅವಳ ಸಂಕಲ್ಪ ಆಯಿತು. ಈಗ 3 ವರ್ಷಗಳ ಕಾಲದಿಂದ ಈ ದೇವಾಲಯವನ್ನು ನಿರ್ಮಾಣ ಮಾಡಲು ಪ್ರಾರಂಭ ಮಾಡಿದ್ದೇವೆ. ಈ ಪ್ರಾರಂಭ ಮಾಡುವ ಹಂತದಲ್ಲಿ ಯಾರಿಗಾದರೂ ಸೇವೆ ಮಾಡತಕ್ಕಂಥ ಜನಗಳಿಗೆ ಯಾವುದೇ ತೊಂದರೆಯಾಗದಂತೆ ಈ ಕಲ್ಲು ದೇವಾಲಯ ನಿರ್ಮಾಣಗೊಂಡಿದೆ. ಇದಕ್ಕೆ 1-2 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣಗೊಂಡಿದ್ದು, ಪ್ರತಿ ಒಬ್ಬ ಭಕ್ತರ ಸಹಕಾರದಿಂದ ದೇವಾಲಯ ನಿರ್ಮಾಣಗೊಂಡಿದೆ. ಇದು ಮುಂದಿನ ತಿಂಗಳು ಅಂದರೆ ಫೆಬ್ರವರಿ 10ನೇ ತಾರೀಕು ಲೋಕಾರ್ಪಣೆಗೊಳ್ಳುತ್ತದೆ. ಈ ದೇವಿ ಶಕ್ತಿ ದೇವತೆ ಎನ್ನುವುದು ಎಲ್ಲರಿಗೂ ಗೊತ್ತಿದೆ. ಇವಳು ನಮ್ಮ ಭಕ್ತಾದಿಗಳಿಗೆ, ಜನರಿಗೆ ಮಾತೆಯಲ್ಲ, ಜಾನುವಾರುಗಳಿಗೂ ಮಾತೆಯಾಗಿದ್ದಾಳೆ. ಏಕೆಂದರೆ ಜಾನುವಾರುಗಳು ವಿಶೇಷವಾಗಿ ಈ ಜಾತ್ರೆಯಲ್ಲಿ ಬಂದು ತನ್ನ ಪಂಜಿನ ಹರಕೆಯನ್ನು ತೀರಿಸಿಕೊಂಡು ಹೋಗ್ತವೆ. ತಾವು ಆರೋಗ್ಯ ತಪ್ಪಿದಾಗ ಆ ಮನೆಯ ಒಡೆಯ ಈ ದೇವಿಗೆ ಪ್ರಾರ್ಥನೆ ಮಾಡ್ತಾನೆ. ಬಂದು ಇಲ್ಲಿ ಪಂಜಿನ ಹರಕೆಯನ್ನು ಹಚ್ಚಿ ತಾವು ಇಲ್ಲಿ ತಮ್ಮ ಹರಕೆಯನ್ನು ತೀರಿಸಿ ಹೋಗುವ ಪದ್ಧತಿ ಇದೆ. ಈ ಊರಿನ ಗ್ರಾಮದ ಜನತೆ ಸಾಕಷ್ಟು ಸಹಕಾರವನ್ನು ಕೊಟ್ಕೊಂಡ್ಬಂದಿದ್ದಾರೆ. ಪ್ರಥಮದಲ್ಲಿ ಸ್ವಲ್ಪ ವಿರೋಧ ಆಯಿತು. 50% ಕಟ್ಟಬೇಕು, 50% ಬೇಡ ಅನ್ನೋ ಥರದಲ್ಲಿ ಬಂತು. ಆಮೇಲೆ ಕಟ್ತಾ 60% ಸೇರಿದ್ರು, 70% ಆಯಿತು. ಕೊನೆ ಹಂತದಲ್ಲಿ ಈಗ 100ಕ್ಕೆ 100 ಜನರು ಸಹ ಇಡೀ ಗ್ರಾಮದ ಪ್ರತಿಯೊಬ್ಬ ಮನೆಯವರು ಈ ತಾಯಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. 10ನೇ ತಾರೀಕು ಎಲ್ಲರೂ ಸೌಹಾರ್ದತೆಯಿಂದ ಈ ದೇವಿಯ ಒಂದು ದೇವಾಲಯವನ್ನು ಲೋಕಾರ್ಪಣೆ ಮಾಡೋದಕ್ಕೋಸ್ಕರ ಸುತ್ತೂರು ವೀರ ಸಿಂಹಾಸನ ಶಿಲಾ ಮಠದ ಸುತ್ತೂರು ಮಠದ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಸಿದ್ಧಗಂಗಾ ಕ್ಷೇತ್ರದ ಮಠಾಧಿಪತಿಗಳ ಅಧ್ಯಕ್ಷತೆಯಲ್ಲಿ ಕನಕಪುರದ ಶ್ರೀಗಳ ಉದ್ಘಾಟನೆಯೊಂದಿಗೆ ಇನ್ನು ತಾಲೂಕಿನ ನಮ್ಮ ಮಾದಾಪಟ್ಟಣ, ಹಡವಿ ಮಠ, ಸೋಮಳ್ಳಿ, ದೇವನೂರು ಮತ್ತು ಮಲ್ಲನಮೂಲೆ ಇನ್ನೂ ಸುಮಾರು 45 ಮಠಾಧಿಪತಿಗಳ ಒಂದು ಆಶೀರ್ವಚನದೊಂದಿಗೆ ಈ ದೇವಾಲಯ ಲೋಕಾರ್ಪಣೆಗೊಳ್ಳುತ್ತೆ. ಇವತ್ತು ಧಾರ್ಮಿಕ ಸಭೆ ಇಟ್ಕೊಂಡಿದ್ದೀವಿ. ಲಕ್ಷಾಂತರ ಜನಕ್ಕೆ ಒಂದು ಪ್ರಸಾದ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಬೆಳಗ್ಗೆ 25,000 ಜನಕ್ಕೆ ತಿಂಡಿ ವ್ಯವಸ್ಥೆ, ಮಧ್ಯಾಹ್ನ 75,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಊಟಕ್ಕಾಗಲಿ ಅಥವಾ ಆಹಾರದ ಒಂದು ಪದಾರ್ಥಗಳಿಗಾಗಲಿ, ದೇವಾಲಯ ಕಟ್ಟುವ ಒಂದು ಕಲ್ಲಿನ ಹಣಕ್ಕಾಗಲಿ ಇಲ್ಲಿವರೆಗೂ ನಾವು ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ. ಕ್ಷೇಮವಾಗಿ ಒಂದು ದಿನ ನಾವು ಇಷ್ಟೊಂದು ಕಲ್ಲನ್ನು ಹಾಕಿದ್ದು ಇವರಿಗೆ ಲಕ್ಷಗಟ್ಟಲೆ ನಾವು ಕೊಟ್ಟಿದ್ದೀವಿ. ಆದರೂ ಒಂದು ದಿನ ನಮಗೆ ಹಣ ಇಲ್ಲ ಅಂತನಿಲ್ಲ. ಭಕ್ತಾದಿಗಳು ಬಂದು ಹಣವನ್ನು ಕೊಟ್ಟು ಸಹಕಾರ ಕೊಟ್ಟರು. ಇವತ್ತು ಅದು ಯಶಸ್ವಿಯಾಗಿದೆ. 3 ವರ್ಷಗಳ ಕಾಲ ಒಂದು ಅವಧಿಯನ್ನು ಇಟ್ಕೊಂಡಿದೆ. ನಂತರ ಇಲ್ಲಿ ಒಂದು ಪ್ರೀತಿಯ ವಿಶ್ವಾಸ ಅಂತಂದರೆ ಜನರು ಯಾರೂ ಏಳಿಸ್ಕೊಳ್ಳೋಗಿಲ್ಲ. ತಾವು ಬಂದು ಆ ದೇವಿಯ ಕೆಲಸವನ್ನು ಮಾಡ್ತಾರೆ. ಒಂದು ತೋರಿಸಿದ್ರೆ ಸಾಕು, ಸಂಜೆವರೆಗಿದ್ದು ಕೆಲಸ ಮಾಡಿ ಸಹಕಾರವನ್ನು ಕೊಟ್ಟು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ತಮ್ಮ ಮೂಲಕ ಈ ಮಾತುಗಳನ್ನು ನಾನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ತೆ. ಸ್ಕೂಲಿನಲ್ಲಿ ಲೋಕಾರ್ಪಣೆಗೊಳ್ಳುತ್ತೆ. ಈ ಸಂದರ್ಭದಲ್ಲಿ ಎಲ್ಲ ಭಕ್ತಾಮಯಸಾಯರು ಆಗಮಿಸಿ ಪಾರ್ವತಾಂಬ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕಾಗಿ ಮೊದಲು ಮನವಿ ಮಾಡಿಕೊಳ್ತಾ, ಈ ಪಾರ್ವತಾಂಬೆಯು ಇದೇ ಗ್ರಾಮದ ಸ್ಕೂಲಿ ಮರಿಯಪ್ಪನವರ ಮನೆಯಲ್ಲಿ ಜನಿಸಿ ಮಹಾದೇವಿ ಎಂಬ ಹೆಸರಿನಲ್ಲಿ ಓಡಾಡಿ 12ನೇ ವಯಸ್ಸಿನಲ್ಲಿ ತಾನು ವಿವಾಹವಾಗಿ ಹಲ್ಲಳ್ಳಿ ಮಾದಪ್ಪನವರಿಗೆ ಮದುವೆಯಾಗಿದ್ದರು. ಇವರು ತಾವು ಗೌರಿ ಹಬ್ಬಕ್ಕೆ ಬಂದು ಮತ್ತೆ ತನ್ನ ಗಂಡನ ಮನೆಗೆ ಹೋಗುವಾಗ ಇಲ್ಲಿಂದ 21 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಕಸಗಲಪುರ ಎಂಬ ಗ್ರಾಮದಲ್ಲಿ ತಾವು ಐಕ್ಯವಾಗಿದ್ದಾರೆ. ಆ ಐಕ್ಯ ಸ್ಥಳವನ್ನು ಅವರ ಮನೆಯ ಗೋವು ತಾನು ಐಕ್ಯವಾದ ಸ್ಥಳದಲ್ಲಿ